ಹೇ ಫ್ರೆಂಡ್ಸ್, ವೆಲ್ಕಮ್ ಒನ್ಸ್ ಅಗೇನ್. ಈ ವಿಡಿಯೋದಲ್ಲಿ ನಾನು ಏನೇನು ಮಾತಾಡ್ತೀನೋ ಇದರಲ್ಲಿ ಬರುವಂತ ಎಲ್ಲ ವಿಚಾರಗಳು ಇದು ನನ್ನ ವೈಯಕ್ತಿಕ ಅಭಿಪ್ರಾಯಗಳು ಮಾತ್ರ. ದೇ ಆರ್ ಮೈ ಒಪಿನಿಯನ್ಸ್ ಬೇಸ್ಡ್ ಆನ್ ಮೈ ಅಬ್ಸರ್ವೇಷನ್ಸ್. ಇದನ್ನ ನೋಡಿದವ್ರು ಯಾರೇ ಆಗಿದ್ದಿರಬಹುದು, ಅವ್ರದೇ ಆದ ತರ್ಕದಿಂದ, ಅವ್ರದೇ ಆದ ಸ್ಟಡೀಸ್ ಮತ್ತೆ ಅವ್ರದೇ ಆದ ಪರ್ಸ್ಪೆಕ್ಟಿವ್ಸ್ ಇಂದ ಈ ವಿಚಾರದ ನಿಜ ಅಂಶಗಳನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬಹುದು. ಇಲ್ಲಿ ನಾನು ರಿವ್ಯೂ ಮಾಡ್ತಾ ಇರೋದು ವಿಚಾರಗಳ ಮೇಲೆ ಮಾತ್ರ, ಕಾನ್ಸೆಪ್ಟ್ ಮೇಲೆ ಮಾತ್ರ. ಈ ವಿಡಿಯೋದಲ್ಲಿ 2 ಪಾಯಿಂಟ್ಗಳ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದರಲ್ಲೂ ಸ್ಪೆಸಿಫಿಕ್ ಭಾಗವನ್ನು ತೆಗೆದುಕೊಂಡ್ಬಿಟ್ಟು ನಾನು ರಿವ್ಯೂ ಮಾಡ್ತೀನಿ. ನಿರ್ಭಯಾನಂದ ಅವರು ಮಾತಾಡಿರುವಂತಹ ಒರಿಜಿನಲ್ ವಿಡಿಯೋ ಅಥವಾ ಅನ್ಕಟ್ ವರ್ಷನ್ ಅಂತ ನಾವೇನು ಹೇಳಬಹುದು, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ನಿಮಗೆ ಏನಾದ್ರೂ ಅವ್ರು ಹೇಳಿರುವಂತಹದ್ರಲ್ಲಿ ಬೇರೆನೇ ಅರ್ಥ ಇದೆ ಅಂತ ಏನಾದ್ರು ಅನ್ಸಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಇದನ್ನ ಹೇಳ್ತಾ ವಿದೌಟ್ ಫರ್ದರ್ ಡು ಲೆಟ್ಸ್ ಸ್ಟಾರ್ಟ್. ಈ ವಿಡಿಯೋ ಫುಲ್ ಇಂಟರ್ವ್ಯೂ ಒಂದು ಪಾರ್ಟ್ ಆಗಿದೆ. ಅದರಲ್ಲಿ 2 ವಿಚಾರ ಇದೆಯಲ್ಲ, ಅದ್ರ ಬಗ್ಗೆ ನಾನು ರಿಯಾಕ್ಷನ್ ಕೊಡ್ತೀನಿ. ಅಮರ್ ಪ್ರಸಾದ್ ಅವರು ಹಿಂದೂ ಮತ್ತು ಸನಾತನ ಧರ್ಮದ ಬಗ್ಗೆ ಒಂದು ಕ್ವಶನ್ ಕೇಳ್ತಾರೆ. ಸನಾತನ ಧರ್ಮ ಅನ್ನುವಂತ ವಿಚಾರದ ಬಗ್ಗೆ ತುಂಬಾ ಕಾಂಟ್ರವರ್ಸಿ ನಡೀತಾ ಇದೆ. ಅದ್ರ ಬಗ್ಗೆ ನಿರ್ಭಯಾನಂದ ಸರಸ್ವತಿ ಅವರ ಒಂದು ಒಪಿನಿಯನ್ ಅವರು ಕೇಳ್ತಾರೆ. ಅವ್ರು ಹಿಂದೂ ಧರ್ಮದ ಬಗ್ಗೆ ಒಂದು ವಿಚಾರ ಮಾತಾಡ್ತಾರೆ. ಲೆಟ್ಸ್ ವಾಚ್ ಇಟ್. ಹಿಂದೂ ಅಂದ್ರೆ ಏನು? ಹಿಂದೂ ಸನಾತನ ಎರಡು ಒಂದೇನಾ? ಹೇಗೆ ಇದೊಂದು ಧರ್ಮನಾ, ಜೀವನ ಶೈಲಿನ ಏನು? ನೋಡಿ, ಹಿಂದೂ ಅನ್ನುವಂತಹದ್ದು ಜಿಯೋಗ್ರಫಿಕಲ್, ಅದು ಧರ್ಮಕ್ಕೆ ಅಷ್ಟು ಸಂಬಂಧ ಪಡಲ್ಲ. ಎಲ್ಲ ಗೊತ್ತಿರೋದು ಇದು. ಸೊ ಬೇಸಿಕಲಿ ಹಿಂದೂ ಅನ್ನುವಂತಹದ್ದು ಇದು ಜಿಯೋಗ್ರಫಿಕಲ್ ಲೊಕೇಶನ್ ಸಂಬಂಧಪಟ್ಟಿರುವಂತಹದ್ದು, ಆ ಐಡೆಂಟಿಟಿ ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೋಗ್ತಾರೆ. ನೋಡಿ, ಎಷ್ಟೊಂದು ಜನ ನನ್ನ ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ಕಾಮೆಂಟ್ ಸೆಕ್ಷನ್ ಬಂದ್ಬಿಟ್ಟು ಹಿಂದೂನು ಒಂದೇ, ಸನಾತನ ಧರ್ಮನೂ ಒಂದೇ, ಎರಡನ್ನು ಬೇರೆ ಬೇರೆ ಅಂತ ಟ್ರೀಟ್ ಮಾಡಬಾರದು ಅಂತೆಲ್ಲ ಹೇಳ್ತಾರೆ. ನೀವೇನಾದ್ರೂ ಈ ಸ್ವಾಮಿಯನ್ನ ನಂಬುದ್ರೆ ಅದೆರಡು ಕಂಪ್ಲೀಟ್ಲಿ ಡಿಫರೆಂಟ್ ವಿಚಾರ ಅಂತ ನಮ್ಗೆ ಗೊತ್ತಾಗುತ್ತೆ. ನಮ್ಗೆಲ್ಲರಿಗೂ ಗೊತ್ತಿರುವಂತಹ ಡೀಟೇಲ್ಸೇ. ಅದರ ಡೀಟೇಲ್ಸ್ ಹೇಳ್ತಾ ಹೇಳ್ತಾ ಒಂದು ಪಾಯಿಂಟ್ ಕೂಡ ಹೇಳ್ತಾರೆ. ಲೆಟ್ಸ್ ವಾಚ್ ಇಟ್. ಸೊ ಪರ್ಷಿಯನ್ನರು ಈ ಹಿಂದೂ ಅನ್ನೋ ಪದವನ್ನು ಹುಟ್ಟಾಕಿದ್ದು. ಸೊ ಪರ್ಷಿಯನ್ನರ ಪ್ರಕಾರ ಸಿಂಧೂ ನದಿಯಿಂದ ಪೂರ್ವಕ್ಕೆ ಯಾರ್ಯಾರಿದ್ದಾರೆ ಅವರೆಲ್ಲ ಹಿಂದೂಗಳೇ. ಯಾರಾದ್ರೂ ಇಲ್ಲ, ಅವ್ರು ಮುಸಲ್ಮಾನ್ ಧರ್ಮ, ಇಸ್ಲಾಂ ಧರ್ಮ ಮಾಡಲಿ, ಕ್ರಿಶ್ಚಿಯನ್ ಧರ್ಮ ಅನುಸರಿಸಲಿ, ಬೌದ್ಧ ಧರ್ಮ ಅನುಸರಿಸಲಿ, ಸಿಂಧೂ ನದಿಯಿಂದ ಪೂರ್ವಕ್ಕಿರೋರೆಲ್ಲ ಪರ್ಷಿಯನ್ನರು ಯಾವ ಅರ್ಥದಲ್ಲಿ ಕರೆದ್ರು ಆ ಅರ್ಥದಲ್ಲಿ ಇವರೆಲ್ಲ ಹಿಂದೂಗಳು. ಧರ್ಮದ ವಿಷಯಕ್ಕೆ ಬಂದ್ರೆ ಇಂಪಾರ್ಟೆಂಟ್ ಪಾಯಿಂಟ್, ಹಿಂದೂ ಅನ್ನುವಂತಹದ್ದು ಅದರ ಕೋರ್ ಇದೆಯಲ್ಲ, ಅದು ಜಿಯೋಗ್ರಫಿಕಲ್ ಐಡೆಂಟಿಟಿಯಿಂದ ಬಂದಿರುವಂತದ್ದು ಹೌದು. ಆದ್ರೆ ಹಿಂದೂ ಅನ್ನುವಂಥದ್ದು ಇವತ್ತಿನ ದಿನದಲ್ಲಿ ಜಿಯೋಗ್ರಫಿಕಲ್ ಲೊಕೇಶನ್ ಐಡೆಂಟಿಟಿ ಆಗಿ ಉಳ್ಕೊಂಡ್ಬಿಟ್ಟಿಲ್ಲ. ಐ ಟೆಲ್ ಯು ಅದು ಹೇಗೆ ಅಂತ. ಜಿಯೋಗ್ರಫಿಕಲ್ ಐಡೆಂಟಿಟಿ ಬೇಸ್ ಮೇಲೆ ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಎಲ್ಲ ಜನರಿಗೆ ಆ ಟೈಮ್ ಅಲ್ಲಿ ಹಿಂದೂಗಳು ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಟೈಮ್ ಅಲ್ಲಿ ಹೊರಗಡೆಯಿಂದ ಈ ಒಂದು ಜಿಯೋಗ್ರಫಿಕಲ್ ಲೊಕೇಶನ್ ಇವತ್ತಿನ ನಾವು ಭಾರತ ಅಂತ ಕರಿತೀವೋ, ಇಲ್ಲಿ ಯಾರ್ಯಾರು ಬಂದ್ರು ಅವ್ರು ಇನ್ನೂ ಕೆಲವು ವಿಚಾರಗಳನ್ನು ನೋಟಿಸ್ ಮಾಡಿದ್ರು. ನಮ್ಮಲ್ಲೊಂದು ಶೇರ್ಡ್ ಬಿಲೀಫ್ ಸಿಸ್ಟಮ್ ಇದೆ. ಅಂದ್ರೆ ಹಿಂದೂಗಳಲ್ಲಿ ನಾವು ಬೇರೆ ಬೇರೆ ದೇವರನ್ನ ನಂಬಬಹುದು, ಸ್ವಲ್ಪ ಕಲ್ಚರ್ ಬೇರೆ ತರ ಇರಬಹುದು, ಬೇರೆ ಬೇರೆ ಭಾಷೆಗಳನ್ನ ಮಾತಾಡಬಹುದು, ಆಚಾರ ವಿಚಾರ ಅಲ್ಲಲ್ಲಿ ಸ್ವಲ್ಪ ಚೇಂಜ್ ಆಗಿದ್ದಿರಬಹುದು. ಅದ್ರ ಸಿಕ್ಕಾಪಟ್ಟೆ ಸಿಮಿಲಾರಿಟೀಸ್ ಇದೆ. ದೇವ್ರ ವಿಚಾರಗಳಲ್ಲೂ ಓವರ್ಲ್ಯಾಪ್ ಆಗುತ್ತೆ. ಶೇರ್ಡ್ ಬಿಲೀಫ್ ಸಿಸ್ಟಮ್ ಇಂದ ಸೋಷಿಯಲ್ ಇಂಟಿಗ್ರೇಷನ್ ಆಗುತ್ತೆ. 100% ಬೇರೆ ಟ್ರೆಡಿಷನ್, 100% ಬೇರೆ ಕಲ್ಚರ್ ಅವ್ರ ಜೊತೆ ನಾವು ಅಸೋಸಿಯೇಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಶೇರ್ಡ್ ಬಿಲೀಫ್ ಸಿಸ್ಟಮ್ ಇದ್ರೆ ಸೋಷಿಯಲ್ ಇಂಟಿಗ್ರೇಷನ್ ಈಸಿ ಆಗುತ್ತೆ. ಈಸಿಯಾಗಿ ಬೆರ್ತು ಬಿಡ್ತೀವಿ ನಾವು. ಅದರಿಂದ ಒಂದು ಕಲೆಕ್ಟಿವ್ ಕಾನ್ಶಿಯಸ್ನೆಸ್ ಅಂತ ಬರುತ್ತೆ. ನಮ್ಮಲ್ಲಿ ತುಂಬಾ ಸಿಮಿಲಾರಿಟಿ ಇದೆ, ನಾವೆಲ್ಲ ಒಂದೇ, ಆ ಒಂದು ಫೀಲಿಂಗ್ ಎಲ್ಲ ಬರುತ್ತೆ. ಈ ಕಲೆಕ್ಟಿವ್ ಕಾನ್ಶಿಯಸ್ನೆಸ್ ಇಂದ ಕಲೆಕ್ಟಿವ್ ಐಡೆಂಟಿಟಿ ಬರುತ್ತೆ. ನಮ್ದೆಲ್ಲ ಒಂದೇ ಐಡೆಂಟಿಟಿ ಅನ್ನೋ ತರ. ಬೇರೆ ಬೇರೆ ಕಮ್ಯುನಿಟಿ ಇರಬಹುದು, ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಇರಬಹುದು, ಆದ್ರೆ ಎಷ್ಟೊಂದು ಸಿಮಿಲಾರಿಟಿ ಇದೆ ಅಂತ ಹೇಳಿದ್ರೆ ನಮ್ದೊಂದು ಕಲೆಕ್ಟಿವ್ ಐಡೆಂಟಿಟಿ ಅಂತ ಫಾರ್ಮ್ ಆಗುತ್ತೆ. ಸೊ ಹಿಂದೂ ಅನ್ನುವಂತಹದ್ದು ಅದು ಬರೀ ಒಂದು ಜಿಯೋಗ್ರಫಿಕಲ್ ಲೊಕೇಶನ್ ಸಂಬಂಧಪಟ್ಟದ್ದು ಮಾತ್ರ ಅಲ್ಲ. ಎಷ್ಟೋ 1000 ವರ್ಷದಿಂದ ಒಂದು ಕಲೆಕ್ಟಿವ್ ಕಾನ್ಶಿಯಸ್ನೆಸ್ ಇಂದ ಒಂದು ಕಲೆಕ್ಟಿವ್ ಐಡೆಂಟಿಟಿ ರೆಡಿ ಆಗಿದೆ. ಇದು ತುಂಬಾ ಕಾಂಪ್ಲೆಕ್ಸ್ ಆಗಿದ್ರೂ ಕೂಡ ಸ್ವಲ್ಪ ಈಸಿಯಾಗಿ ನಮ್ಗೆ ಅರ್ಥ ಆಗಬೇಕು ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೀನಿ. ನಮ್ಗೊಂದು ಕಲೆಕ್ಟಿವ್ ಐಡೆಂಟಿಟಿ ಹೇಗೆ ಬರುತ್ತೆ ಅಂತ ನಿಮ್ಗೆ ಒಂದು ಸಿಂಪಲ್ ಫಾರ್ಮಲ್ ಒಂದು ಅಂದಾಜಂತೂ ಸಿಗುತ್ತೆ. ಸೊ ಹಿಂದೂ ಅಂದ್ಬಿಟ್ರೆ ಅದೊಂದು ಜಿಯೋಗ್ರಫಿಕಲ್ ಐಡೆಂಟಿಟಿ ಮಾತ್ರ ಅಂತ ಹೇಳೋದ್ರಲ್ಲಿ ನನಗೆ ಅಷ್ಟೊಂದು ಅರ್ಥ ಕಾಣಿಸೋದಿಲ್ಲ. ಧರ್ಮ ಅನ್ನುವಂತ ಪದಕ್ಕೆ ಬೇರೆ ಎಷ್ಟೊಂದು ಮೀನಿಂಗ್ ಇದ್ದಿರಬಹುದು, ಆದ್ರೆ ಇವತ್ತಿನ ದಿನದಲ್ಲಿ ಹಿಂದೂ ಧರ್ಮ ಅಂತ ಕೂಡ ನಾವು ಹೇಳ್ತೀವಿ. ಯಾಕಂದ್ರೆ ಐಡೆಂಟಿಟಿ ನಮಗೆ ಬಂದಿದೆ. ರಿಲಿಜನ್ ಮತ್ತೆ ಐಡೆಂಟಿಟಿಗೆ ಸಂಬಂಧಪಟ್ಟಿರುವಂತ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಾನ್ ಯಾವ್ದಾದ್ರು ಒಂದು ರಿಲಿಜನ್ ನಾವು ಅನ್ಸ್ಕೊಬೇಕು ಅಂತ ಹೇಳಿದ್ರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಾನು ಆ ಐಡೆಂಟಿಟಿನ ಎಕ್ಸೆಪ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾವುದೇ ಒಂದು ಧರ್ಮನ ಎಕ್ಸೆಪ್ಟ್ ಮಾಡೋದು, ಅದನ್ನ ರಿಜೆಕ್ಟ್ ಮಾಡೋದು, ಹೊಸ ಧರ್ಮವನ್ನು ಒಪ್ಕೊಳ್ಳೋದು, ಇದೆಲ್ಲ ನಡೀತಾ ಇದೆ. ಅದು ಆಯಾ ಇಂಡಿವಿಜುವಲ್ ಅವನ ಮನಸ್ಸಾಕ್ಷಿಯಿಂದ ಎಕ್ಸೆಪ್ಟ್ ಮಾಡುವಂತಹದ್ದು. ಕೆಲವೊಂದ್ಸತಿ ಆ ದೇವ್ರ ಮೇಲೆ ನಂಬಿಕೆ ಇರೋದಿಲ್ಲ, ಕೆಲವೊಂದ್ಸತಿ ಆ ರಿಲಿಜನ್ ನಲ್ಲಿ ಇರುವಂತಹ ಸೋಷಿಯಲ್ ಇಶ್ಯೂಸ್ ಇಂದ ಫ್ರಸ್ಟ್ರೇಟ್ ಆಗ್ಬಿಡ್ತಾರೆ, ಇರುವಂತಹ ನಂಬಿಕೆಯನ್ನ ಕಳ್ಕೋತಾರೆ, ಒಂದು ರಿಲಿಜನ್ ಇಂದ ಇನ್ನೊಂದು ರಿಲಿಜನ್ ಹೋಗ್ತಾರೆ. ಇಂಥ ಸಿಚುವೇಶನ್ ಅಲ್ಲಿ ಒಬ್ಬ ಮನುಷ್ಯನ ಧರ್ಮ ಅವನು ಒಪ್ಕೊಂಡ್ರೆ ಅದು ಅವನ ಐಡೆಂಟಿಟಿ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಹಿಂದೂ ಧರ್ಮ ಬೇರೆ ಧರ್ಮಗಳಿಗಿಂತ ತುಂಬಾ ಡಿಫರೆಂಟ್ ಆಗಿದೆ. ಮುಸ್ಲಿಂ ಧರ್ಮ ಮೊನೋಥಿಯಿಸ್ಟ್ ರಿಲಿಜನ್, ನಮ್ದು ಪಾಲಿಥಿಯಿಸ್ಟ್ ರಿಲಿಜನ್. ಒಂದು ದೇವರು ಮಲ್ಟಿಪಲ್ ದೇವರು. ಅವರಲ್ಲಿ ಅವ್ರು ಕುರಾನ್ ಫಾಲೋ ಮಾಡ್ಲೇಬೇಕಾಗತ್ತೆ. ಅಟ್ಲೀಸ್ಟ್ ಆನ್ ಪೇಪರ್ ಆ ತರ ಇದೆ. ನಮಗೆ ಯಾವುದು ಮ್ಯಾಂಡೇಟರಿ ಇಲ್ಲ. ಜೀವನ ಪರ್ಯಂತ ಎಷ್ಟೋ ಒಂದು ವಿಚಾರಗಳ ಬಗ್ಗೆ ನಾವು ಯೋಚನೆ ಮಾಡ್ತಾನೆ ಇದ್ದಿರಬಹುದು. ಕೆಲವು ವಿಷಯಕ್ಕೆ ಆನ್ಸರ್ ಸಿಗಬಹುದು, ಕೆಲವು ಸಿಗದೇ ಇದ್ದಿರಬಹುದು. ಕೆಲವು ವಿಷಯಗಳನ್ನು ಒಪ್ಕೊಬಹುದು, ಕೆಲವು ಒಪ್ಕೊಳ್ಳದೇ ಇದ್ದಿರಬಹುದು. ದಟ್ ಈಸ್ ದ ಡಿಫರೆನ್ಸ್.
ಈ ತರ ಒಂದು ಸಿಂಪಲ್ ಸ್ಟೇಟ್ಮೆಂಟ್ ಮಾಡ್ಬಿಟ್ಟು ಪರ್ಷಿಯಾದವ್ರು ಕೊಟ್ಟಿರೋದು ಜಿಯೋಗ್ರಫಿಕಲ್ ಲೊಕೇಶನ್ ಅಷ್ಟೇ, ಮುಸ್ಲಿಮರು, ಕ್ರಿಶ್ಚಿಯನ್ರು, ಹಿಂದೂಗಳು ಎಲ್ಲ ಹಿಂದೂಗಳೇ. ಈ ಸ್ಟೇಟ್ಮೆಂಟ್ ಅರ್ಥನೇ ಇಲ್ಲದೆ ಇರುವಂತ ಸ್ಟೇಟ್ಮೆಂಟ್ ಅಂತ ನನಗೆ ಅನ್ಸುತ್ತೆ. ಹಿಂದೂ ಅನ್ನುವಂತ ಡೆಫಿನೇಷನ್ ನ ಸ್ವಲ್ಪ ಕೇವಲವಾಗಿ ಮಾಡಿರೋ ತರ ಅನ್ಸುತ್ತೆ. ಆದ್ರೆ ಇವತ್ತಿನ ದಿನದಲ್ಲಿ ಯಾಕೆ ಆತರ ಆಗ್ತಾ ಇದೆ? ಯಾಕಂದ್ರೆ ಒಂದು ಹೊಸ ಐಡೆಂಟಿಟಿ ರಿಪ್ಲೇಸ್ ಮಾಡುವಂತ ಒಂದು ಪ್ರಯತ್ನ ನಡೀತಾ ಇದೆ. ಆ ಐಡೆಂಟಿಟಿ ಸನಾತನ ಧರ್ಮ. ಅದು ಯಾಕೆ ನಡೀತಾ ಇದೆ, ಹೇಗ್ ನಡೀತಾ ಇದೆ? ಸನಾತನ ಅನ್ನುವಂಥದ್ದು ಕೆಲವೊಂದು ಗ್ರಂಥಗಳಲ್ಲಿ ಆ ಒಂದು ಶಬ್ದ ಇದೆ, ಆದ್ರೆ ಎಲ್ಲೋ ಒಂದ್ ಕಡೆ ಅದನ್ನ ಇಂಪೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಯಾಕೆ ಟ್ರೈ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೀನಿ, ನೋಡ್ ಬನ್ನಿ, ನಿಮ್ಗೆ ಇಷ್ಟ ಆಗ್ಬಹುದು. ಇನ್ನೊಂದು ವಿಷಯ, ಹಿಂದೂ ಅಂತ ಹೇಳಿದ್ರೆ ಅದು ಈ ಜಿಯೋಗ್ರಫಿಕಲ್ ಲೊಕೇಶನ್ ಅಲ್ಲಿ ಇವಾಲ್ವ್ ಆಗಿರೋದ್ರಿಂದ, ಈ ಜಿಯೋಗ್ರಫಿಕಲ್ ಲೊಕೇಶನ್ ಬರುವಂತ ಎಷ್ಟೊಂದು ಟ್ರೆಡಿಷನ್ ಮತ್ತೆ ಕಲ್ಚರ್ ಎಲ್ಲ ಸೇರ್ಕೊಂಡಿರೋದ್ರಿಂದ, ಅಫ್ಕೋರ್ಸ್ ಎಕ್ಸೆಪ್ಟ್ ಕೆಲವು ರಿಲಿಜನ್ ಐಡೆಂಟಿಟಿ ಅನ್ನು ಬಿಟ್ಬಿಟ್ಟು ಇಂಡಿಜಿನಿಯಸ್ ಮತ್ತೆ ಟ್ರೈಬಲ್ ಬಿಲೀಫ್ ಸಿಸ್ಟಮ್ ಬರುತ್ತೆ. ಅಂದ್ರೆ ಎಷ್ಟೋ ಒಂದು ಕಲ್ಚರ್ ನಮ್ಮ ಇಂಡಿಯಾದಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಎಸ್ಪೆಷಲಿ ಲೋವರ್ ಕಾಸ್ಟ್ ಅಲ್ಲಿ ಇರಬಹುದು, ಟ್ರೈಬಲ್ಸ್ ಅಲ್ಲಿ ಇರಬಹುದು, ಬೇರೆ ಬೇರೆ ಹಳ್ಳಿಗಳಲ್ಲಿ ಇರಬಹುದು, ಅದು ವೇದಿಕ್ ಸಿಸ್ಟಮ್ ಗೆ ಸಂಬಂಧಪಟ್ಟಿರಬೇಕಾಗಿಲ್ಲ. ರೀಜನಲ್ ಕಲ್ಚರ್ಸ್ ಆಗಿರುತ್ತೆ, ಫೋಕ್ ಟ್ರೆಡಿಷನ್ ಇಂದ ಬಂದಿರುತ್ತೆ, ಲೋಕಲೈಸ್ಡ್ ಕಸ್ಟಮ್ಸ್ ಆಗಿರುತ್ತೆ. ನಮ್ಮ ಹಿಂದೂ ರಿಲಿಜನ್ ಅಲ್ಲಿ, ಹಿಂದೂ ಧರ್ಮದಲ್ಲಿ ವೇದಿಕ್ ಐಡೆಂಟಿಟಿ ಅಥವಾ ವೇದಿಕ್ ಕಲ್ಚರ್ ಇಟ್ಸ್ ಅ ಡಾಮಿನೆಂಟ್ ಕಲ್ಚರ್. ಅದರಿಂದ ಎಷ್ಟೊಂದು ಇಂಡಿಜಿನಿಯಸ್ ಕಲ್ಚರ್ ಇದೆಯಲ್ಲ, ರೀಜನಲ್ ಲೋಕಲ್ ಕಲ್ಚರ್ಸ್ ಎಲ್ಲ ಎಷ್ಟೊಂದ್ ಕಡೆ ಆತರ ಕಲ್ಚರ್ಸ್ ಎಲ್ಲ ಹೈಜಾಕ್ ಆಗ್ಬಿಟ್ಟಿದೆ. ಆದ್ರೆ ಇವತ್ತು ಕೂಡ ಹಿಂದೂ ಅಂತ ಹೇಳಿದ್ರೆ ಅದರಲ್ಲಿ ವೇದಿಕ್ ಕಲ್ಚರ್ ಬರುತ್ತೆ. ಅದರಲ್ಲಿ ವೇದಿಕ್ ಕಲ್ಚರ್ ಜೊತೆ ತುಂಬಾ ಬೇರೆ ಬೇರೆ ಕಲ್ಚರ್ಸ್ ಎಲ್ಲ ಕೂಡ್ಕೊಂಡಿರುತ್ತೆ. ಮುಸ್ಲಿಂ ಮತ್ತೆ ಕ್ರಿಶ್ಚಿಯನ್ ಕಲ್ಚರ್ ಕೂಡೋದಿಲ್ಲ. ಸೊ ಹಿಂದೂ ಅನ್ನೋದಕ್ಕೆ ಅವ್ರ ಡೆಫಿನೇಷನ್ ಮತ್ತೆ ನನ್ನ ಡೆಫಿನೇಷನ್ ಗೆ ತುಂಬಾ ಡಿಫರೆನ್ಸ್ ಇದೆ. ಅದ್ ನಮಗೆ ಗೊತ್ತಾಯ್ತು. ಸನಾತನ ಧರ್ಮ ಅನ್ನೋದಕ್ಕೆ ನಮ್ಮಿಬ್ಬರ ಪರ್ಸ್ಪೆಕ್ಟಿವ್ ಸೇಮ್ ಇದೆಯಾ, ಬೇರೆ ತರ ಇದೆಯಾ ನೋಡ್ಕೊಂಬರೋಣ. ಧಾರ್ಮಿಕವಾಗಿ ಹಿಂದೂಗಳನ್ನು ಹೇಗೆ ಗುರುತಿಸಬೇಕು ಅಂದ್ರೆ, ನಾವು ಹೇಳಬೇಕಾದ್ದು ಅವರು ವೈದಿಕರು ಅಂತ ಅಥವಾ ವೇದಾಂತಿಗಳು ಅಂತ. ವೇದವನ್ನು ನಂಬುವವರು, ವೇದಗಳಲ್ಲಿ ತಮ್ಮ ಅರ್ಥವನ್ನು ಕಂಡುಕೊಳ್ಳೋರು ವೈದಿಕರು ಅಂತ ಕರಿಬೇಕು. ಸನಾತನ ಧರ್ಮ ಅಂತಂದ್ರೆ ಈ ವೈದಿಕರು ಯಾವ ಧರ್ಮವನ್ನು ಅನುಸರಿಸ್ತಾ ಇದ್ದಾರೆ ಅದೇ ಸನಾತನ ಧರ್ಮ. ಇಂಪಾರ್ಟೆಂಟ್. ಈ ವಿಷಯದಲ್ಲಿ ನಿರ್ಭಯಾನಂದ ಸರಸ್ವತಿ ಅವರು ಹೇಳಿರುವಂತಹ ಮಾತನ್ನ ನಾನು ಒಪ್ಕೋತೀನಿ. ಯಾಕಂದ್ರೆ ಸನಾತನ ಧರ್ಮಕ್ಕೆ ಅದು ವೇದಿಕ್ ಐಡೆಂಟಿಟಿ ಜೊತೆ ಅಸೋಸಿಯೇಟ್ ಆಗುತ್ತೆ. ಅಂದ್ರೆ ಯಾವುದೇ ಹಿಂದೂ ತನ್ನ ಜೊತೆ ವೇದಿಕ್ ಐಡೆಂಟಿಟಿನ ಅಸೋಸಿಯೇಟ್ ಮಾಡೋದಿಲ್ವೋ ಅವನ ಸನಾತನ ಧರ್ಮಿ ಅಲ್ಲ. ಅವ್ರು ಹೇಳಿರೋದು ಅದೇ ತರ. ಹಿಂದೂಗಳೆಲ್ಲ ವೇದಗಳಲ್ಲಿ ತಮ್ಮ ಅರ್ಥವನ್ನು ಕಂಡುಕೊಳ್ಳೋರು. ಇದನ್ನ ನಾನು ಒಪ್ಪೋದಿಲ್ಲ. ನಾನು ನನ್ನನ್ನ ವೇದಿಕ್ ಸಿಸ್ಟಮ್ಗೆ ನನ್ನನ್ನು ಅಸೋಸಿಯೇಟ್ ಮಾಡೋದಿಲ್ಲ. ಕೆಲವು ಕಲ್ಚರಲ್ ಓವರ್ಲ್ಯಾಪ್ ಆಗಿದ್ದಿರ್ಬೋದು. ನಾನೊಬ್ಬ ವೈದಿಕ ಅಲ್ಲ. ಹಿಂದೂಗಳಲ್ಲಿ ನನ್ನಂತ ನಾಸ್ತಿಕರು ಇದ್ದಾರೆ. ನಾನು ಆಸ್ ಅ ನಾಸ್ತಿಕ, ನಾನು ವೈದಿಕರು ಅಂತ ಯಾಕೆ ಕಟ್ಕೋಬೇಕು? ನಾನ್ ನನ್ನನ್ನ ಏನ್ ಕರ್ಕೋಬೇಕು, ನನ್ನ ಐಡೆಂಟಿಟಿ ಏನು, ಇದು ನಾನ್ ಡಿಸೈಡ್ ಮಾಡ್ತೀನಿ. ಯಾವ್ದೋ ಗ್ರಂಥದಲ್ಲಿ ಏನೋ ಬರ್ದಿದೆ, ಯಾವ್ದೋ ಒಂದು ಸ್ವಾಮಿ ಏನೋ ಒಂದು ಹೇಳೋಗ್ಬಿಟ್ರು, ಅವ್ರ ಮಾತಿನ ಪ್ರಕಾರ ನನ್ನ ಐಡೆಂಟಿಟಿ ಸೆಟ್ ಆಗೋದಿಲ್ಲ. ಅವ್ರು 1000 ಹೇಳಬಹುದು, ನನ್ನ ಐಡೆಂಟಿಟಿ ವೇದಿಕ್ ಐಡೆಂಟಿಟಿ ಜೊತೆ ಅಸೋಸಿಯೇಟ್ ಆಗೋದಿಲ್ಲ. ಅದ್ರ ವಿರುದ್ಧ ಏನು ಇರ್ಬೇಕಂತಿಲ್ಲ ನನಗೆ. ಮತ್ತು ಸನಾತನ ಧರ್ಮವನ್ನ ಹೋಗಿಸ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಇದಕ್ಕಿಂತಲೂ ಅರ್ಥಹೀನವಾದ ಕಾರ್ಯ, ಅರ್ಥಹೀನವಾದ ಸ್ಟೇಟ್ಮೆಂಟ್, ಸನಾತನ ಧರ್ಮವನ್ನು ಹೋಗಿಸ್ತೀನಿ ಅನ್ನುವಂತಹ ಇದಕ್ಕಿಂತಲೂ ಅರ್ಥಹೀನವಾದಂತಹ ಹೇಳಿಕೆ, ಸ್ಟೇಟ್ಮೆಂಟ್ ಈ ಪ್ರಪಂಚದ ಇತಿಹಾಸದಲ್ಲಿ ಯಾವುದೂ ಇಲ್ಲ. ಈ ಸನಾತನ ಧರ್ಮವನ್ನು ನಾಶ ಮಾಡ್ತೀನಿ ಅಂತ ಕೆಲವರು ಹೇಳ್ತಾರಲ್ಲ, ಅದರಲ್ಲೂ ನಾನು ನಂಬೋದಿಲ್ಲ. ನನ್ನ ಐಡೆಂಟಿಟಿ ಸನಾತನ ಧರ್ಮ ಅಲ್ಲ, ನನ್ನ ಐಡೆಂಟಿಟಿ ಹಿಂದೂ. ಯಾಕಂದ್ರೆ ಹಿಂದೂ ಅನ್ನೋದು ತುಂಬಾ ವಿಷಯಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸನಾತನ ಧರ್ಮ ಅನ್ನುವಂಥದ್ದು ವೇದಿಕ್ ಐಡೆಂಟಿಟಿ. ಆ ಐಡೆಂಟಿಟಿ ನನಗೆ ಬೇಡ ಅಷ್ಟೇ. ಸೊ ಕೆಲವೊಂದು ವಿಚಾರಗಳಲ್ಲಿ ಕ್ಲಾರಿಟಿ ಬಂತು. ನಿರ್ಭಯಾನಂದ ಸರಸ್ವತಿ ಅವರು ಮತ್ತು ನನ್ನ ವಿಚಾರದಲ್ಲಿ ಕೆಲವೊಂದು ವಿಷಯ ಮ್ಯಾಚ್ ಆಗುತ್ತೆ, ಕೆಲವೊಂದು ವಿಷಯ ಮ್ಯಾಚ್ ಆಗೋದಿಲ್ಲ. ಹಿಂದೂಗಳೆಲ್ಲ ವೈದಿಕರಲ್ಲ. ಸನಾತನ ಧರ್ಮದ ಕೋರ್ ಐಡೆಂಟಿಟಿ ವೇದಿಕ್ ಐಡೆಂಟಿಟಿ. ಅದರಲ್ಲಿ ನಾನು ಒಪ್ಕೋತೀನಿ. ಅದ್ ನನಗೆ ಸಂಬಂಧ ಇಲ್ಲ. ಅದ್ ನೀವು ಹೇಗೆ ಡಿಫೈನ್ ಮಾಡ್ತಿರೋ, ಸನಾತನ ಧರ್ಮ ವೇದಿಕ, ಅದು ನಿಮಗ್ ಬಿಟ್ಟಿದ್ದು. ನಾನೊಬ್ಬ ನಾಸ್ತಿಕ. ನಾನು ಹಿಂದೂ ಐಡೆಂಟಿಟಿ ಜೊತೆ ಕಂಫರ್ಟೇಬಲ್ ಆಗಿದ್ದೀನಿ. ಅದಕ್ಕೊಂದು ದೊಡ್ಡ ಇವಲ್ಯೂಷನ್ ಇದೆ. ಸನಾತನ ಧರ್ಮಕ್ಕೆ ಇದೆಯೋ ಇಲ್ವೋ ನನಗೆ ಸಂಬಂಧ ಇಲ್ಲ. ಸೊ ವೈದಿಕ ಸಿಸ್ಟಮ್ ಇಂದ ನಾನು ಡಿಸ್ಅಸೋಸಿಯೇಟ್ ಯಾಕೆ ಮಾಡ್ಕೋತೀನಿ ಅಂತ ಹೇಳಿದ್ರೆ, ಅದು ತುಂಬಾ ಸೆಂಟ್ರಲೈಸ್ಡ್ ಆಗಿದೆ. ಅಟ್ ಲೀಸ್ಟ್ ನನ್ನ ಪ್ರಕಾರ ಮನುವಾದಿಗಳೇ ಅದನ್ನ ಕಂಟ್ರೋಲ್ ಮಾಡ್ತಾರೆ. ಇವರು ಗ್ರಂಥದಲ್ಲಿ ಏನೇ ಬರೆದಿರಲಿ, ಎಷ್ಟೇ ಒಳ್ಳೆ ಶಬ್ದದಲ್ಲಿ ಇವರು ಡಿಫೈನ್ ಮಾಡಿರಲಿ, ಅದ್ರ ಪ್ರಾಕ್ಟಿಕಲಿ ಏನಾಗ್ತಾ ಇದೆ, ಕೆಲವರು ಮಾತ್ರ ಅದನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಇಲ್ಲ ಯಾರು ಬೇಕಾದ್ರೆ ಇದ್ರಲ್ಲಿ ಏನೂ ಆಗ್ಬಹುದು ಅಂತ ಹೇಳ್ಬಹುದು, ಆದ್ರೆ ಪ್ರಾಕ್ಟಿಕಲಿ ಹಾಗಾಗೋದಿಲ್ಲ. ಬರ್ದಿರೋದೇ ಬೇರೆ ತರ ಇರುತ್ತೆ. ಅದನ್ನ ಇಂಟರ್ಪ್ರಿಟ್ ಮಾಡಿಬಿಟ್ಟು ಅದನ್ನ ಸೊಸೈಟಿಲಿ ಬೇರೆ ತರನೇ ಇಂಪ್ಲಿಮೆಂಟ್ ಮಾಡ್ತಾರೆ. ಈ ವೇದಿಕ್ ಸಿಸ್ಟಮ್ ನ ಕಂಟ್ರೋಲ್ ಮಾಡ್ತಾರಲ್ಲ, ಇವ್ರ ಮೇಲೆ ಅಷ್ಟೊಂದು ಒಳ್ಳೆ ಇಂಪ್ರೆಷನ್ ನನಗಿಲ್ಲ. ಇಂಡಿಜಿನಿಯಸ್ ಕಲ್ಚರ್ ಆಗಿರ್ಬೋದು, ಟ್ರೈಬಲ್ ಕಲ್ಚರ್ ಆಗಿರ್ಬೋದು, ಸ್ಟ್ರಾಟಜಿಕಲಿ ಎಲ್ಲ ಬೇರೆಯವರ ಇಂಡಿವಿಜುವಲ್ ಐಡೆಂಟಿಟಿನ ಅದನ್ನ ಕನ್ಸ್ಯೂಮ್ ಮಾಡ್ತಾ ಇದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಹೇಗಾದ್ರೂ ಮಾಡಿ ನಾವೆಲ್ಲರನ್ನು ಕಂಟ್ರೋಲ್ ಮಾಡಬೇಕು. ಅದು ಹೇಗೆ ಮಾಡ್ತಾರೆ, ಟ್ಯಾಕ್ಟಿಕ್ಸ್ ಎಲ್ಲ ಏನು ಅಂತ 2 ವಿಡಿಯೋ ಅದ್ರ ಬಗ್ಗೆ ಇದೆ. ಟೈಮ್ ಇದ್ರೆ ಅದನ್ನ ನೋಡಬಹುದು. ಸೊ ಈ ವೇದಿಕ್ ಕಲ್ಚರ್ ಅಲ್ಲಿ ತುಂಬಾ ಚೆನ್ನಾಗಿ ಮಾತಾಡುವಂತಹ ಮನುವಾದಿಗಳಿದಾರಲ್ಲ, ಅವ್ರ ಮೇಲೆ ನನಗೆ ನಂಬಿಕೆ ಇಲ್ಲ. ಆಸ್ ಅ ಹಿಂದೂ ಐ ಹ್ಯಾವ್ ಅ ಲಾಟ್ ಆಫ್ ಫ್ರೀಡಮ್. ನಾನು ನಾಸ್ತಿಕನಾಗಿ ನನ್ನ ವಿಚಾರಗಳನ್ನ ಶೇರ್ ಮಾಡ್ಕೊಬಹುದು. ಆದ್ರೆ ಸನಾತನ ಧರ್ಮ ಅನ್ನುವಂತ ಡೆಫಿನೇಷನ್ ಆಗಿರ್ಬೋದು, ಅದ್ರ ಸ್ಟ್ರಕ್ಚರ್ ಆಗಿರ್ಬೋದು, ಅದೆಲ್ಲ ವೇದಗಳೇ ಡಿಫೈನ್ ಮಾಡಬಹುದು, ಮನುವಾದಿಗಳೇ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರಬಹುದು. ಇವೆಂಚುಲಿ ಯಾರ್ಯಾರು ಏನೇನ್ ಮಾತಾಡಬೇಕು, ಯಾರ್ಯಾರಿಗೆ ಎಷ್ಟೆಷ್ಟು ಮಾತಾಡುವಂತ ಅಧಿಕಾರ ಇದೆ, ಇದೆಲ್ಲ ಮುಂದೆ ಯಾವ್ಯಾವ ತರ ಡಿಫೈನ್
ಆಗತ್ತೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಸನಾತನ ಧರ್ಮ ಅನ್ನುವಂತ ಐಡೆಂಟಿಟಿ ಇವಾಗ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗಿದೆ. ಅದರಿಂದ ನಾನು ಸ್ವಲ್ಪ ದೂರ ಇರ್ತೀನಿ ಅಷ್ಟೇ. ಅದು ಬೆಳೆಯಲಿ, ದೊಡ್ಡದಾಗ್ಲಿ, ತುಂಬಾ ಜನ ಆ ಐಡೆಂಟಿಟಿ ಜೊತೆ ಅಸೋಸಿಯೇಟ್ ಮಾಡ್ಕೊಳ್ಳಿ. ಸೊ ನನ್ನಂತವರು ಕೆಲವರು ಇದ್ದಾರೆ, ನಾನ್ ಸನಾತನಿ ಹಿಂದೂಗಳ ಇರಬಹುದು. ನಮ್ಮ ಲೈಫ್ ಅಲ್ಲಿ ವೇದಗಳಿಗೆ, ಮನುವಾದಿಗಳಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ. ಕೆಲವರ ಗ್ರಂಥಗಳನ್ನ ನಂಬಿದ್ದಾರೆ, ನಾವು ಅದನ್ನ ರೆಸ್ಪೆಕ್ಟ್ ಮಾಡ್ತೀವಿ. ನೀವು ಹೇಳ್ಬೋದು ಅದ್ರಲ್ಲಿ ತುಂಬಾ ಒಳ್ಳೆಯದನ್ನ ಬರ್ದಿದ್ದಾರೆ, ಚೆನ್ನಾಗಿ ಬರ್ದಿದ್ದಾರೆ, ಅದು ಇದು ಅಂತೆಲ್ಲ. ನನಗೆ ಬರ್ದಿರೋದಕ್ಕಿಂತ ಜಾಸ್ತಿ ಇಲ್ಲಿವರೆಗೆ ಅದು ಸಮಾಜದ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡಿದೆ, ಅದು ಯಾರ ಕಂಟ್ರೋಲ್ ಅಲ್ಲಿ ಇದೆ, ಇದೆಲ್ಲ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಿಸ್ಟಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಸಿಸ್ಟಮ್ ಅಲ್ಲಿ ತುಂಬಾ ಡಿಸ್ಕ್ರಿಮಿನೇಷನ್ ಇದೆ ಅಂತ ನನಗೆ ಅನ್ಸುತ್ತೆ. ಸೊ ಅದರಿಂದ ದೂರ ಇರ್ತೀನಿ ಅಷ್ಟೇ. ನನ್ನ ಹಿಂದೂ ಐಡೆಂಟಿಟಿ ಜೊತೆ ನಾನು ಖುಷಿಯಾಗಿದ್ದೀನಿ. ಬೇರೆ ಯಾವುದೇ ಹೊಸ ಐಡೆಂಟಿಟಿ ನನಗೆ ಬೇಡ. ಸೊ ಇದೇ ಹೇಳ್ಬೇಕಂತ ಇದ್ದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಲೆಟ್ ಮಿ ನೋ by hitting that thumbs up. Please do subscribe to this channel. Thanks again. Take care.